ಒಂದು ಬೆಳಿಗ್ಗೆ ಒಂದು ಮಗು ತನ್ನ ತಾಯಿಗೆ ಹೇಳಿತು, ಅಮ್ಮ, ಬೇಗ ಊಟ ಮಾಡು. ಈಗಾಗಲೇ ಬೆಳಿಗ್ಗೆ 10 ಗಂಟೆಯಾಗಿದೆ. ಶಾಲೆಗೆ ತಡವಾಗುತ್ತದೆ. ಹೌದು ಮಗನೇ, ಆಗುತ್ತಿದೆ. ಬಾ ಬೇಗ ತಿನ್ನು, ಇಲ್ಲವಾದರೆ ಶಾಲೆಗೆ ತಡವಾಗುತ್ತದೆ. ಮಗು ಬೇಗನೆ ಊಟ ಮುಗಿಸಿ, ಬನ್ನಿ ಶಾಲೆಗೆ ಹೋಗೋಣ ಎಂದು ಹೇಳಿತು. ಇಬ್ಬರು ತ್ವರಿತವಾಗಿ ಹೊರಟರು. ಶಾಲೆಗೆ ಹೋಗಿ ಮಕ್ಕಳು ಸಾಲಿನಲ್ಲಿ ನಿಂತರು. ಒಂದು ಸಾಲಿನಲ್ಲಿ ನಿಲ್ಲಿ ಎಂದು ಶಿಕ್ಷಕಿ ಹೇಳಿದರು. ಹೌದು ಮೇಡಂ, ಮಕ್ಕಳು ಉತ್ತರಿಸಿದರು. ಮಕ್ಕಳು ಪ್ರಾರ್ಥನೆ ಹಾಡಿದರು. ಜನಗಣಮನ ಹಾಡಿದರು. ಆಮೇಲೆ ತರಗತಿಯಲ್ಲಿ ಶಿಕ್ಷಕರು ಹೇಳಿದರು, ಇಂದು ನಾವು ಸಾಧ್ಯತೆ ಮತ್ತು ಬದಲಾವಣೆ ಬಗ್ಗೆ ಕಲಿಯುತ್ತೇವೆ. ಮಕ್ಕಳೇ, ಗಮನ ಕೊಡಿ. ಭೂಮಿಯನ್ನು ಅಕ್ಷಾಂಶ ಮತ್ತು ರೇಖಾಂಶ ರೇಖೆಗಳು ಹೇಗೆ ವಿಭಜಿಸುತ್ತವೆ ನೋಡಿ. ಮಕ್ಕಳು ಕೇಳುತ್ತಿದ್ದರು, ಆದರೆ ಕೆಲವರು ಮಾತನಾಡುತ್ತಿದ್ದರು. ಶಿಕ್ಷಕರು ಕೋಪದಿಂದ ಹೇಳಿದರು, ನೀವು ಏನು ಮಾಡುತ್ತಿದ್ದೀರಿ? ಎದ್ದು ನಿಲ್ಲಿ. ತರಗತಿಯಲ್ಲಿ ಊಟ ಮಾಡಬಾರದು. ಗಮನ ಕೊಡಿ. ಆ ಸಮಯದಲ್ಲಿ ಗಂಟೆ ಬಾರಿಸಿತು. ಗಂಟೆ ಬಾರಿಸಿದೆ, ಎಲ್ಲರೂ ಹೊರಗೆ ಹೋಗಿ, ಶಿಕ್ಷಕರು ಹೇಳಿದರು. ಇಂದು ಊಟಕ್ಕೆ ಏನು ಸಿಗುತ್ತದೆ? ಇಂದು ಕಿಚಡಿ ಮತ್ತು ಚೋಕಾ ಸಿಗುತ್ತದೆ. ಎಲ್ಲರೂ ಸೇರಿ ಊಟ ಮಾಡಿದರು ಮತ್ತು ಖುಷಿಪಟ್ಟರು. ಒಬ್ಬ ವಿದ್ಯಾರ್ಥಿನಿ, ಮಾಸ್ಟರ್ಜಿ, ನನಗೆ ಹೊಟ್ಟೆ ನೋವಿದೆ. ಒಂದು ದಿನ ರಜೆ ಕೊಡುತ್ತೀರಾ? ಪ್ರತಿದಿನ ಕಾರಣ ಹೇಳ್ತೀಯಾ? ತರಗತಿಗೆ ಹೋಗಿ ಓದು. ಸರ್, ನಿಜವಾಗಿಯೂ ಹೊಟ್ಟೆ ನೋವಿದೆ. ಆದರೆ ಶಿಕ್ಷಕರು ಕೇಳಲಿಲ್ಲ. ಆಕೆ ತನ್ನ ಸ್ನೇಹಿತೆಗೆ, ನೀನು ನನ್ನ ಬ್ಯಾಗ್ ತಂದು ಕೊಡುತ್ತೀಯಾ? ಹೌದು, ನಾನು ತರುತ್ತೇನೆ. ಕೊನೆಯಲ್ಲಿ ಆಕೆ ಯೋಚಿಸಿದಳು, ಶಿಕ್ಷಕರು ಮನೆಗೆ ದೂರು ಕೊಡಬಾರದು ಎಂದು ಆಶಿಸುತ್ತೇನೆ. ಆಕೆ ಸಂತೋಷಪಟ್ಟಳು, ಏಕೆಂದರೆ ಸ್ನೇಹಿತೆ ಅವಳಿಗೆ ಸಹಾಯ ಮಾಡಿದಳು.